ಎಲ್ರಿಗೂ ನಮಸ್ಕಾರ. ಸಂಡೇ ಆಗಿದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ನಿಂತಿದೆ. ತಣ್ಣ ಗಾಳಿ ಬೀಸ್ತಾ ಇತ್ತಲ್ವ, ಹಾಗಾಗಿ ಅದಾಗಿದ್ಮೇಲೆ ಕಿಚನಿಗೆ ಬಂದು ನಾನಿಲ್ಲಿ ಇಕ್ಷಿತ್ ಇನ್ನೂ ಎದ್ದಿರಲಿಲ್ಲ. ಅವ್ನು ಎದ್ದೇಳೋ ಅಷ್ಟರಲ್ಲಿ ಆರಾಮಾಗಿ ಕುತ್ಕೊಂಡು ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಹೇಳಿ ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಈ ನಡುವೆ ಅಂತೂ ನಾನು ಮುದ್ದೆ ಮಾಡೋದು ತುಂಬಾ ಕಡಿಮೆ, ಹಾಗಾಗಿ ವೀಕ್ಲಿ ಒನ್ಸ್ ಈ ತರ ಏನಾದ್ರೂ ರಾಗಿ ರೊಟ್ಟಿ ಇಲ್ಲಾಂದ್ರೆ ರಾಗಿ ದೋಸೆ ಏನಾದ್ರೂ ಮಾಡ್ಕೊಬಿಡ್ತೀನಿ. ಹಾಗೆ ಹಾಲು ಕಾಯೋದಕ್ಕೆ ಇಟ್ಟಿದ್ನಲ್ಲ, ಅದ್ರ ಜೊತೆಗೆ ಸ್ವಲ್ಪ ರಾತ್ರಿ ತೊಳೆದಿದ್ದ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲಾನು ಎತ್ತಿಟ್ಬಿಟ್ಟು ಇನ್ನು ಇಲ್ಲಿ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಅಷ್ಟರಲ್ಲಿ ಯಕ್ಷಿತ್ ಕೂಡ ಎದ್ದ. ಅವನೇನೋ ಹೇಳ್ತಾ ಇದ್ದ, ಅದನ್ನ ಕೇಳ್ಕೊಂಡು ಹಾಗೆ ಅವನನ್ನ ಕರ್ಕೊಂಡು ಬಂದು ಬಿಸಿನೀರು ಮತ್ತೆ ಹಾಲೆಲ್ಲ ಕೊಟ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಮೆಷಿನ್ಗಿತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರಾಗಿ ರೊಟ್ಟಿ ಮಾಡೋದಕ್ಕೆ ಅಂತೇಳಿ ನಾನು ಈರುಳ್ಳಿ, ಕ್ಯಾರೆಟ್, ಹಾಗೇನೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕರಿಬೇವು ಇಷ್ಟನ್ನು ಕೂಡ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ನಾನು ರಾಗಿ ಹಿಟ್ಟನ್ನ ಹಾಕೊಂಡು ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಅದಾಗಿದ್ಮೇಲೆ ಬಿಸಿ ನೀರನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆದ್ಮೇಲೆ ಕೈಯಲ್ಲೂ ಕೂಡ ಒಂದ್ಸರಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ರಾಗಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಸ್ವಲ್ಪ ಕಡಲೆ ಬೀಜ ಹಾಗೆ ಹುರ್ಗಡ್ಲೆ ಕಾಯಿ ಎಲ್ಲಾನು ಹಾಕ್ಬಿಟ್ಟು ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೊಟ್ಟಿ ತಟ್ಟಕ್ಕೆ ಅಂತ ಹೇಳಿ ನಾನು ಈ ಹೋಳಿಗೆ ಶೀಟ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಎಷ್ಟೇ ತೆಳುವಾಗಿ ಹಿಟ್ಟನ್ನ ಕಲ್ಸ್ಕೊಂಡಿದ್ರು ಈ ಹೋಳಿಗೆ ಶೀಟ್ ಅಲ್ಲಿ ಆರಾಮಾಗಿ ರೊಟ್ಟಿನ ತಟ್ಕೋಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಪ್ಯಾಕ್ ಆಫ್ 2 ನಲ್ಲಿ ಬರುತ್ತೆ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಲಿಂಕ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಹಾಗೆ ರೊಟ್ಟಿ ಎಲ್ಲ ತಟ್ಟಿದಾದ್ಮೇಲೆ ಯಕ್ಷಿತ್ಗೂ ಕೂಡ ತಿಂಡಿ ಹಾಕೊಟ್ಬಿಟ್ಟು ನಾನು ಕೂಡ ತಿಂಡಿ ಮಾಡಿದೆ. ಇದಿಷ್ಟು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ.